कर्नाटक के चित्रदुर्गा में भावी गुरु पीठ के परिसर में 20 जुलाई को जगतगुरु श्री इमाड़ी सिद्धरामेश्वर के जन्मदिन के अवसर पर दीक्षा रजत महोत्सव का आयोजन किया जा रहा है। इस संबंध में शुक्रवार 5 जुलाई को बीदर के पत्रिका भवन में भूवी समाज के जिलाध्यक्ष माणिकराव वाडेकर के नेतृत्व में एक प्रेस मीट आयोजित की गई, जिसमें चित्रदुर्गा में आयोजित होने वाले दीक्षा रजत महोत्सव के संबंध में बताया गया। इस अवसर पर जगतगुरु श्री इमाड़ी सिद्धरामेश्वर कर्नाटक राज्य भूमि निगम के अध्यक्ष रवि कुमार एस के अलावा राजकुमार शिंदे, माणिकराव वाडेकर, कुंडलिक निंगलातकर, संतोष शानपुर के अलावा अन्य उपस्थित रहे। केपी न्यूज के कैमरामैन पपुराज का कवरेज। ಕೇಂದ್ರ ಬಿಂದುಗಳಾಗಿರುವಂತಹ ಎಲ್ಲ ಮಾಧ್ಯಮದವರಲ್ಲಿ ಶರಣಾರ್ಥಿಗಳು. ಒಂದು ಸಮುದಾಯ ಮುಖ್ಯ ವಾಹಿನಿಗೆ ಬರಬೇಕು ಅಂತಂತಂದರೆ ಮೊದಲನೇದಾಗಿ ಶಿಕ್ಷಣ ಬಹಳ ಅತ್ಯವಶ್ಯಕವಾಗಿರುವಂತಹದ್ದು. ಕಲ್ಯಾಣ ಕರ್ನಾಟಕದ ವಿಚಾರದಲ್ಲೂ ಕೂಡ ಅತ್ಯಂತ ಹಿಂದುಳಿದ ಜಿಲ್ಲೆಗಳು ಅಂತೇಳಿ ಪಟ್ಟಿಯನ್ನು ನಾವು ಮಾಡಿಕೊಂಡು 370 JN ಅಂತಹ ಕಾಲಮನ್ನು ದಾಖಲೀಕರಿಸಿಕೊಂಡು ಮುನ್ನೆಲೆಗೆ ಬರ್ತಿರುವಂಥ ಉದ್ದೇಶವೇ ಶಿಕ್ಷಣ ಮತ್ತು ಔದ್ಯೋಗಿಕ ಕ್ರಾಂತಿಯನ್ನು ಮಾಡುವಂತಹ ಹಿನ್ನೆಲೆ ಉಳ್ಳುವಂಥದ್ದು. ಯಾವ ಸಮುದಾಯ ಶಿಕ್ಷಣವಂತ ಸಮುದಾಯ ಆಗಿದೆಯೋ ಇತಿಹಾಸವನ್ನು ಒಮ್ಮೆ ಗಮನಿಸಿ ನೋಡಿದಾಗ ವಿದ್ಯಾವಂತ ಸಮುದಾಯದ ಕೈಯಲ್ಲಿ ರಾಜರನ್ನು ಆಳ್ವಿಕೆ ಮಾಡುವಂತಹ ರಾಜಗುರುಗಳು ಹಾಗೂ ಸ್ವಾತಂತ್ರ್ಯ ಭಾರತದ ನಂತರದಲ್ಲಿ ದೇಶವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಳುತ್ತಿರುವಂಥದ್ದು ಯಾರಪ್ಪ ಅಂತಂದರೆ ವಿದ್ಯಾವಂತ ಸಮಾಜ ಅಂತೇಳಿ. ಕಾರಣ ಬೋವಿ ಸಮುದಾಯ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚು ಆದ್ಯತೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕಾಗಿರುತ್ತದೆ ನಮ್ಮ ಸಂಘ ಸಂಸ್ಥೆಗಳು. ಯಾವ ಸಮುದಾಯಕ್ಕೆ ಶಿಕ್ಷಣ ಸಿಗುತ್ತೋ ಆ ಶಿಕ್ಷಣ ಪಡೆದಂಥ ಸಮುದಾಯ ಮೂಢನಂಬಿಕೆ ಮತ್ತು ಕಂದಾಚಾರದಿಂದ ಹೊರಕ್ಕೆ ಬರುವಂತಹ ಪ್ರಯತ್ನ ಮಾಡುತ್ತೆ. ಯಾವ ಸಮುದಾಯಕ್ಕೆ ಶಿಕ್ಷಣ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ತಾಲೂಕಾ ಅಧ್ಯಕ್ಷರಿಗೂ ಸಮಾಜದ ಮುಖಂಡರಿಗೂ ಪತ್ರಿಕಾ ಮಾಧ್ಯಮದ ಪರವಾಗಿ ನಾನು ವಿನಂತಿ ಮಾಡ್ತೀನಿ. ಕಳಕಳಿ ಏನಂತಪ್ಪ ಅಂತಂದರೆ ಈ ಬರುವ 20ನೇ ತಾರೀಕು ದಿವಸ ಚಿತ್ರದುರ್ಗದಲ್ಲಿ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಅವರ ಹುಟ್ಟುಹಬ್ಬ ಇದೆ ಮತ್ತು ಅಲ್ಲಿ ನಮ್ಮ ಸಮಾಜದ ಪ್ರತಿನಿಧಿಗಳಾದಂಥ ಮಲ್ಲೇಶ್ ಬಾಬು ಕೋಲಾರ ಜಿಲ್ಲೆಯ ಸದಸ್ಯರು ಲೋಕಸಭಾ ಸದಸ್ಯರು ಮತ್ತು ಭೋವಿ ನಿಗಮದ ಅಧ್ಯಕ್ಷರಾದ ಶ್ರೀ ರವಿಕುಮಾರ್ ಎಸ್ ಅವರು ಮತ್ತು ಶಿವರಾಜ್ ತಂಗಡಿಯವರು ಮತ್ತು ಮಂತ್ರಿಗಳು, ಅದಲ್ಲದೆ ಸಮಾಜದ ಎಲ್ಲ ಗಣ್ಯರು, ಶಾಸಕರು, ಗಣ್ಯರು ಎಲ್ಲರೂ ಬಹಳ ಸಂಖ್ಯೆಯಲ್ಲಿ ವಿಜೃಂಭಣೆಯಿಂದ ಚಿತ್ರದುರ್ಗದಲ್ಲಿ ಮಠದಲ್ಲಿ ಏನು ಕಾರ್ಯಕ್ರಮ ನಡೀತದ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿ ಆ ಕಾರ್ಯಕ್ರಮ ನಡೆಯುವಂಥ ಸಂಭವವಿದೆ. ಬೀದರ್ ಜಿಲ್ಲೆಯಿಂದ ಕೂಡ ನಮ್ಮ ಸಮಾಜದವರು ಇಡೀ ಬೀದರ್ ಜಿಲ್ಲೆಯಿಂದ ಒಂದು 20,000 ಹೋಗಬೇಕು ಅಂತ ನಾವು ನಿರ್ಣಯ ಮಾಡಿದ್ದೀವಿ. ಇಲ್ಲಿಂದ ಕೂಡ ಬೀದರ್ ಜಿಲ್ಲೆಯಿಂದ ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಪ್ಪಾಜಿಯವರ ಮಠಕ್ಕೆ ಹೋಗಿ ಆ ಕಾರ್ಯಕ್ರಮಕ್ಕೆ ನಾವು ಯಶಸ್ವಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀನಿ. ಅದ್ರ ಜೊತೆಯಲ್ಲಿ ನಮ್ಮ ಭೋವಿ ಸಮಾಜ ಅಧ್ಯಕ್ಷರೇ ಬರ್ತಾರೆ ರವಿಕುಮಾರ್ ಎಸ್ ಅವರು ಕರ್ನಾಟಕ ರಾಜ್ಯದ ಭೋವಿ ನಿಗಮದ ಅಧ್ಯಕ್ಷರಾಗ್ಯಾರ. ಪ್ರಥಮ ಬಾರಿಗೆ ಬೀದರ್ ಕೊಂಡ್ರ. ಯಾಕಂದರೆ ಈ ಭೋವಿ ನಿಗಮ ಅನುಷ್ಠಾನ ಆಗಿ 4 ವರ್ಷ ಆಯಿತು. 4 ವರ್ಷದಲ್ಲಿ ಭೋವಿ ಜನಗಳಿಗೆ ಸಿಗತಕ್ಕಂಥ ಯೋಜನೆಗಳು ಎಲ್ಲ ಅವರ ಪರವಾಗಿ ಅವರ ಒಂದು ನಿರ್ದೇಶನದ ಮೇರೆಗೆ, ಆ ಸೂಚನೆ ಮೇರೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಭೋವಿ ಸಮಾಜದ ಅಭಿವೃದ್ಧಿಗಾಗಿ ಅವರೇನು ಸೇವೆ ಮಾಡ್ತಾರೆ.